ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಸ್ನೋ ಸಿಟಿಗೆ ಹೋಗ್ತಾ ಇದ್ದೀವಿ. ಅದು ಬೆಂಗಳೂರಲ್ಲಿ ಮಕ್ಕಳಿಗೆಲ್ಲ ಆಡೋಕ್ಕೆ ತುಂಬ ಚೆನ್ನಾಗಿರೋ ಜಾಗ ಅಲ್ಲಿ, ಯಾಕಂದರೆ ಅಲ್ಲಿ ಸ್ನೋ ಸಿಟಿ ಜೊತೆಗೆ ಫನ್ ವರ್ಲ್ಡ್ ಕೂಡ ಇದೆ. ನಾವೀಗ ಹೊರಟಿರೋದು 5:15. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಗೊತ್ತಿಲ್ಲ ಹೇಗಾಗುತ್ತೆ ಅಂತ. ನೋಡೋಣ. ಇವತ್ತಿನ ಸ್ನೋ ಸಿಟಿ ಬ್ಲಾಗ್ ಶುರು ಮಾಡೋದಕ್ಕೆ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಡ್ರೈವರ್ ತುಂಬ ಬ್ಯುಸಿ ಇದ್ದಾರೆ ಇವಾಗ, ಲೈಕ್ ಪೀಕ್ ಅವರ್ಸ್ ಅಲ್ವಾ, ಪೀಕ್ ಅವರಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ, ಹಾಗಾಗಿ ವೆರಿ ಕಾನ್ಸಂಟ್ರೇಷನಲ್ಲಿ ಗಾಡಿ ಓಡಿಸ್ತಾ ಇದ್ದಾರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಹೇಳಕ್ಕೆ ಈ ಕಡೆ ತಿರುಗಿದ್ರೆ ಇಲ್ಲಿ ಯಾವುದು ನಾಟ್ ಗೆಟ್ ಸ್ಟಾರ್ಟೆಡ್ ಆಗುತ್ತೆ. ಮತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅಲ್ಲ, ನಾವು ಹೋಗ್ತಾ ಇರೋದು ಪಾರ್ಕ್ಗೆ. ಪಾರ್ಕ್ ಹೆಸರು ಸ್ನೋ ಸಿಟಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಸ್, ಪಾರ್ಕಲ್ಲಿ ಜಾರ ಬಂಡಿ ಇರುತ್ತೆ, ಜಾರ ಬಂಡಿ ಆಡೋದು. ಚೆನ್ನಾಗಿ ಜಾರ್ಕೊಂಡು ಅವನಿಗೆ ನಾವು ಹೇಳಿಲ್ಲ ಎಕ್ಸಾಕ್ಟ್ ಆಗಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ, ಸ್ವಲ್ಪ ಸರ್ಪ್ರೈಸ್ ಇರ್ಲಿ ಅವನಿಗೆ ಅಂತ. ಎಲ್ಲೋ ಕೇಳಿಸ್ಕೊಂಡ್ಬಿಟ್ಟಿದ್ದಾನೆ ಅವನಿಗೆ. ಅದೇ ಇವಾಗ ನಾನು ಇಂಟ್ರೋ ತಗೊಳ್ಳುವಾಗ ಆಬ್ವಿಯಸ್ಲಿ ನಾನು ಹೇಳ್ದೇ ಇರೋದಕ್ಕಾಗೋದಿಲ್ಲ, ನಮ್ಮ ವ್ಯೂವರ್ಸ್ಗೆ ಅಂತ ಹೇಳ್ಬಿಟ್ಟೆ. ಆದ್ರೂ ಅವನಿಗೆ ಪಾರ್ಕ್ ಅಂತ ಅಂದ್ಬಿಟ್ಟು ಸುಮ್ಮನೆ ಮೇಲ್ಗಡೆ ಬಣ್ಣ ಬಳ್ತಿದ್ದೀನಿ. ನೋಡೋಣ ನಾವೆಲ್ಲಿಗೆ ಹೋಗ್ತಾ ಇದೀವಿ ಆರ್ಯ? ಅಲ್ಲಿ ಎರಡಿದೆ ಅಲ್ವಾ, ಒಂದು ಸ್ನೋ ಸಿಟಿ ಇದೆ, ಇನ್ನೊಂದು ಫನ್ ವರ್ಲ್ಡ್ ಇದೆ. ಗೊತ್ತಿಲ್ಲ ಏನಾದರೂ ಕಾಂಬೋ ಸಿಗುತ್ತಾ ಅಥವಾ ನಾವು ಹೋಗೋದೇ ಲೇಟ್ ಆಗುತ್ತೆ, ಯಾವ ಸ್ಲಾಟ್ ನಮಗೆ ಸಿಗುತ್ತೆ ಅಂತಲೂ ನಮಗೆ ಗೊತ್ತಿಲ್ಲ. ನೋಡೋಣ. ಹೋಪ್ಫುಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರೋಷ್ಟು ಹೊತ್ತಾದರೂ ಬೇಗ ರೀಚ್ ಆಗಬೇಕು ಅಂತ, ಯಾಕಂದರೆ ತುಂಬ ಟ್ರಾಫಿಕ್ ಇದೆ. ಆನ್ಲೈನ್ ಕೂಡ ಟಿಕೆಟ್ ಬುಕಿಂಗ್ ಮಾಡ್ಬೋದು. ಅದೇ ನಾವು ಮಾಡಿಲ್ಲ, ಯಾಕಂದರೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ ಅಲ್ವಾ, ಹಾಗಾಗಿ ಮುಂಚೆನೇ ಬುಕ್ ಮಾಡಿಲ್ಲ. ನೀವೇನಾದರೂ ಮೊದಲೇ ಪ್ಲ್ಯಾನ್ ಮಾಡಿ ಪ್ರಾಪರ್ ಟೈಮ್ಗೆ ಹೊರಡ್ತೀರಾ ಅಂತ ಹೇಳಿದರೆ ಆನ್ಲೈನಲ್ಲೂ ಬುಕ್ ಮಾಡ್ಕೋಬಹುದು. ನೀವು ಯಾರಾದರೂ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದರೆ ಅಥವಾ ನಮ್ಮ ನಾರ್ತ್ ಇಂಡಿಯಾ ಬ್ಲಾಗ್ ಯಾರಾದರೂ ನೋಡಿಲ್ಲ, ರೋಹ್ತಂಗ್ ಪಾಸ್ ಹೋಗಿದ್ವಿ, ಅಲ್ಲೆಲ್ಲ ಹೋಗಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಆ ವ್ಲಾಗ್ಸ್ ನೋಡಿ ನಮ್ಮ ಅಣ್ಣ ಇನ್ಸ್ಪೈರ್ ಆಗೋನೆ. ಅವನು ಅಲ್ಲಿ ವೈಟ್ ಶರ್ಟ್ ಅವನು ಅದನ್ನು ನೋಡ್ದಾಗಿಂದ, ನಾವು ಹೋಗಿದ್ದು ಮೇಯಲ್ಲಿ, ಅವಾಗಿಂದನೂ ಅವನಿಗೆ ಒಂಥರ ಅವನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಸೊ ನಾರ್ತ್ ಇಂಡಿಯಾಗೆ ಸದ್ಯಕ್ಕೆ ಹೋಗೋದಕ್ಕೆ ಕಷ್ಟ ಆಗುತ್ತಲ್ವ, ಹಾಗಾಗಿ ಇಲ್ಲೇ ಏನಾದರೂ ನಾವು ಆಲ್ಟರ್ನೇಟಿವ್ ಆಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆವಾಗ ನಮಗೆ ಒಂದು ವೆರಿ ಗುಡ್ ಆಪ್ಷನ್ ಇರೋದೇ ಸ್ನೋ ಸಿಟಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿಮ್ಮ ಮನೆಯಲ್ಲೂ ಯಾರಾದರೂ ಮಕ್ಕಳಿದ್ರೆ ಅಥವಾ ನೀವು ಯಾರಾದರೂ ಸ್ನೋ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದರೆ ಸ್ನೋ ಸಿಟಿ ಒಂದು ಒಳ್ಳೆ ಆಪ್ಷನ್. ಸ್ನೋ ಸಿಟಿ ಇವರೆಲ್ಲರಿಗೂ ವೆರಿ ಫಸ್ಟ್ ಎಕ್ಸ್ಪೀರಿಯನ್ಸ್. ಆದರೆ ನಾನು ಹೈದ್ರಾಬಾದಲ್ಲಿ ಸ್ನೋ ವರ್ಲ್ಡ್ಗೆ ಹೋಗಿದ್ದೆ. ಸೊ ನನಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಇರೋದ್ರಿಂದ ಹೀಗಿರುತ್ತೆ ಅಂತ ಹೇಳಿದ್ದೀನಿ. ಗೊತ್ತಿಲ್ಲ ಬೆಂಗಳೂರಲ್ಲೂ ಹಾಗೆ ಇರುತ್ತಾ ಅಂತ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಅಲ್ಲಿ ಹೋಗೋಕ್ಕೆ ನಾವು ಆನ್ಲೈನಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಯಿತು, 50 ರೂಪಾಯಿ ಎಕ್ಸ್ಟ್ರಾ ಸಾಕ್ಸ್ಗೆ ಅವರು 1 ಪೇರ್ ಸಾಕ್ಸ್ಗೆ ತೊಗೋತಾರಂತೆ. ನಾವು ಗೊತ್ತಿರಲಿಲ್ಲ ಅಲ್ಲ ಸಾಕ್ಸ್ ಬೇಕಾಗತ್ತೆ ಅಂತ, ಅದನ್ನು ಹುಡ್ಕೋಕ್ಕೆ ಶುರು ಮಾಡಿದ್ವಿ ಮನೇಲಿ. ಹುಡ್ಕೋಕ್ಕೆ ನಮಗೊಂದು ಅರ್ಧ ಗಂಟೆ ಆಗಿದೆ, ಯಾವುದೂ ಒಂದು ಪೇರ್ ಸಿಕ್ಕೇ ಇಲ್ಲ. ಒಂದು 5-10 ಸಾಕ್ಸ್ ಸಿಕ್ಕಿದೆ, ಎಲ್ಲ ಒಂದೊಂದಿದೆ. ಅದನ್ನೇ ಎತ್ಕೊ ಬಂದಿದ್ದೀನಿ. ಅಲ್ಲೋಗಿ ಸುಮ್ಮನೆ 50 ರೂಪಾಯಿ ಏನೋ ಕೊಡಬೇಕು ಅಂತ ಎಲ್ಲರಿಗೂ ಸಿಕ್ಕಿದ ಸಾಕ್ಸ್ ಕೊಡೋದು. ಯಾರೆಲ್ಲ ನೋಡ್ತಾರೆ, ಒಳಗೆ ಬೂಟ್ಸ್ ಕೊಡ್ತಾರೆ, ಅದನ್ನು ಹಾಕೊಂಡು ಹೋಗ್ತೀವಿ. ಸೊ ನೀವು ಹುಡುಕಿ ಸಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. 50 ರೂಪಾಯಿ ಅಲ್ಲಿ ಕೊಡಬಾರ್ದು 1 ಪೇರ್ಗೆ ಅಂತ ಹೇಳಿದ್ರೆ. ನಮ್ಮ ಮನೇಲಿ ಆ್ಯಕ್ಚುಲಿ ಇದ್ದಿತ್ತು, ನಮ್ಮದು ಸಾಕ್ಸ್ ರೆಡಿ ಇತ್ತು. ಆದರೆ ಅಮ್ಮನ ಮನೆಗೆ ಹೋಗಿದ್ವಿ, ಅಲ್ಲಿ ಸಾಕ್ಸ್ ಸಿಕ್ಕಿಲ್ಲ. ಯಾವ್ದು ಸಿಕ್ತು, ಯಾವ್ದು ಎತ್ಕೊಂಡು ಬಂದಿದ್ದೀವಿ. ಆಮೇಲೆ ಅಲ್ಲಿ ಲಾಕರ್ಗೆ ಮತ್ತೆ ಎಕ್ಸ್ಟ್ರಾ 50 ರೂಪಾಯಿ ಇರುತ್ತೆ. ಕ್ಯಾಮ್ರಾ ಅಥವಾ ಫೋನ್ ಏನಾದರೂ ತೊಗೊಳೋಕೆ ಮತ್ತೆ ಅದಕ್ಕೆ ಎಕ್ಸ್ಟ್ರಾ 50 ರೂಪಾಯಿ. ಸೊ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮಗೆ ಏನು ಬೇಕು ಹೇಗೆ ಬೇಕು ಅಂತ. ನಾನು ಇನ್ಫಾರ್ಮೇಷನ್ ಹೇಳಿದ್ದೀನಿ ನಿಮಗೆ. ಮತ್ತಿನ್ನೇನು ಹೇಳಬೇಕು? ನೀನು ಸ್ನೋ ನೋಡ್ಬೇಕಂದಾಗ ನಾನು ಸುಮ್ಮನೆ ನೀನು ಇಲ್ಲೇ ಕರ್ಕೊಂಡು ಹೋಗೋದಿತ್ತು. ಇಲ್ಲ, ನಾನು ಇನ್ನೊಂದು ರೌಂಡು ಕರ್ಕೊಂಡು ಹೋಗೋದಿದೆ ವಾಪಸ್ ಅಲ್ಲಿಗೆಲ್ಲ. ನಾನು ಸ್ನೋ ಫಾಲ್ ನೋಡಿಲ್ಲ ಅವತ್ತು, ಅದಕ್ಕೆ ಸ್ನೋ ಫಾಲ್ ಕರ್ಕೊಂಡು ಹೋಗಬೇಕು ನೀನು. ಟ್ರಯಲ್ ಇವಳಿಗೆ ಚಳಿ ತಡ್ಕೊಳ್ತಾ ಇಲ್ಲ. ಮತ್ತೆ ಯಾರಾದರೂ ಸ್ನೋ ಸಿಟಿಗೆ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡಿ, ಹೇಗಿತ್ತು ನಿಮಗೆ ಅಂತ.
ಆಮೇಲೆ ಯಾವಾಗ ಹೋಗಿದ್ದೆ ಅಂತ. ಕೋವಿಡ್ ಮುಂಚೆಗೂ ಆಮೇಲೆ ಕೋವಿಡ್ ಆದಮೇಲೂ ಎಲ್ಲ ಕಡೆ ತುಂಬ ಡಿಫ್ರೆನ್ಸ್ ಇದೆ. ಒಂದೊಂದು ಜಾಗಕ್ಕೆ ಹೋದಾಗಲೂ ಇವಾಗ ನಾವು ಮೊದಲು ಮಾಲ್ಗೆಲ್ಲ ಹೋದಾಗಪ್ಪ ಹಿಂದೆ ಜನ ಇರ್ತಾಯಿದ್ರು, ಇವಾಗ ಸ್ವಲ್ಪ ಕಮ್ಮಿ ಆಗಿದ್ದಾರೆ ಜನ ಮಾಲ್ಸಲ್ಲೆಲ್ಲ. ಅದೇ ಥರ ಸ್ನೋ ಸಿಟಿಲಿ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಸೊ ಇವತ್ತು ನಾವು ತೋರಿಸ್ತೀವಲ್ವಾ, ನೋಡ್ಬಿಟ್ಟು ಹೇಳಿ ಅವಾಗ ಇನ್ನೂ ಹಾಗೇನೇ ಇತ್ತಾ ಅಂತ. ಇವನ್ ನಾವು ಮೈಸೂರಿಗೆ ಹೋದಾಗ್ಲೂ ಲೋಕರಂಜನ್ ಅಕ್ವಾ ವರ್ಲ್ಡ್ ಜೊತೆ ಸ್ನೋ ಸಿಟಿ ಇತ್ತು, ಬಟ್ ಮಕ್ಕಳ ಜೊತೆ ಹೋಗೋಣ ಅಂತಾನೆ ಅವಾಗ ಹೋಗಿರ್ಲಿಲ್ಲ ನಾವು. ಹೌದು, ವಿಂಡೋ ಹಾಕೋಬೋದಿತ್ತು ನೀನು. ಏನ ವಿಂಡೋ ಹಾಕಿಲ್ಲ ನೀನು? ಹಾಕೋಬೋದಿತ್ತು. ಹಾಂ, ಮೈಸೂರಲ್ಲಿ ಲೋಕರಂಜನ್ ಫಿಶ್ ಅಕ್ವೇರಿಯಂ ಇದೆ. ಅಲ್ಲಿ ಒಂದು ಕಾಂಬೋ ಇದೆ. ನಾನು ಆ ವ್ಲಾಗಲ್ಲೇ ಹೇಳಿದ್ದೆ, ನೀವು ಅದನ್ನ ಆಫ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಕಾಂಬೋ ಅದು ಅಂತ. ಸೊ ಮೈಸೂರಲ್ಲಿರೋರು ಅಲ್ಲಿನೂ ನಿಮಗೆ ಸ್ನೋ ಸಿಟಿ ಇದೆ ಅನಿಸುತ್ತೆ, ಅದು ಗೊತ್ತಿಲ್ಲ, ಸ್ನೋ ಸಿಟಿನ ಸ್ನೋ ವರ್ಲ್ಡ್ ಅದು ಹೆಸರು ಅಂತ. ಬಟ್ ಅಲ್ಲಿ ಹೋಗಬಹುದು. ಬೆಂಗಳೂರಲ್ಲಿರೋರು ಇಲ್ಲಿಗೂ ಹೋಗಬಹುದು. ಅಲ್ಲೇ ವರ್ತ್ ಅನ್ಸುತ್ತೆ, ಇನ್ಕ್ಲೂಡಿಂಗ್ ಅಕ್ವಾ ವರ್ಲ್ಡ್ ಅಂಡ್ ಸ್ನೋ ಸಿಟಿ 500 ಆಡ್ ಅದು ಟಿಕೆಟ್. ಬಟ್ ಇಲ್ಲಿ ಬರೀ ಸ್ನೋ ಸಿಟಿನೇ 500 550 ಏನೋ 550. ವೀಕೆಂಡ್ಸಲ್ಲಿ 100 ರೂಪಾಯಿ ಜಾಸ್ತಿ ಆಗುತ್ತೆ. ನಾವು ಇವತ್ತು ಅಂದರೆ 650 ಆಗುತ್ತೆ ಒಂದು ಟಿಕೆಟ್ ಮೇಲೆ. ಅಲ್ಲಿ ಅಡಲ್ಟ್ ಮತ್ತು ಚೈಲ್ಡ್ ಏನೂ ಡಿಫ್ರೆನ್ಸ್ ಇಲ್ಲ ಅನಿಸುತ್ತೆ ಟಿಕೆಟ್ ರೇಟಲ್ಲಿ. ಎಲ್ಲರಿಗೂ 550 ಅಂತ ನಾನು ಅಂದ್ಕೊಂಡೆ. ನಾವು ಓದಿ ರಿಸರ್ಚ್ ಮಾಡಿರೋ ಪ್ರಕಾರ ಇವಾಗ ಹೋಗಿ ನೋಡಬೇಕು ಏನಿದೆ ಅಲ್ಲಿ ಆ್ಯಕ್ಚುಯಲ್ ಡೀಟೇಲ್ಸ್ ಅಂತ ಹೇಳ್ತೀನಿ, ಅದನ್ನು ಹೇಳ್ತೀನಿ. ಆ್ಯಸ್ ಆಫ್ ನಾವು ನನಗೆ ಎಷ್ಟು ಗೊತ್ತು, ನಾನೇನು ತಿಳ್ಕೊಂಡಿದ್ದೀನಿ ಅದನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಲಾಲ್ಬಾಗ್, ವಿಧಾನಸೌಧ ಯಾರೆಲ್ಲ ನೋಡಿಲ್ಲ ನೋಡಿ. ಹಾಗೆ ನಮ್ಮ ಇನ್ನೊಂದು ಬ್ಲಾಗಲ್ಲಿನೂ ವಿಧಾನಸೌಧ ಇದೆ. ಆಲ್ಮೋಸ್ಟ್ ಬಂದ್ವಿ, ಇನ್ನೇನು 500 ಮೀಟರ್ ಇದೆ. ನೋಡ್ತಾ ಇರ್ಬೋದು ಎಷ್ಟು ಬ್ಯುಸಿ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ. ನೀವು ಯಾರಾದರೂ ಬರೋದಿದ್ರೆ ವೀಕ್ ಎಂಡ್ಸ್ಗಿಂತ ವೀಕ್ ಡೇಸ್ ಪ್ಲ್ಯಾನ್ ಮಾಡಿ. ವೀಕ್ ಡೇಸಲ್ಲೂ ಈ ಥರ ಪೀಕ್ ಅವರ್ಸಲ್ಲಿ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಆ್ಯಂಡ್ 1 ಅವರ್ ಆಡಕ್ಕೆ ಹೋದರೆ ನಿಮಗೆ 2 ಅವರ್ ಟ್ರಾವೆಲ್ ಆಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಹೊರಡಿ. ಗೂಗಲ್ ಮ್ಯಾಪ್ಸಲ್ಲಿ ಚೆಕ್ ಮಾಡಿ, ETA ಟ್ರಾಫಿಕ್ಕು ಎಲ್ಲ ನೋಡಿ ಹೊರಡಿ. ನಾವ್ ಎಲ್ಲಿಗೆ ಬಂದಿದೀವಿ? ಪಾರ್ಕಿಂಗ್ ಬೇರೆ ಬೇರೆನಾ? ಎಲ್ಲ ಹಾಕ್ಬೇಕು? ಓಕೆ ಸರಿ. ತುಂಬ ಚೆನ್ನಾಗಿದೆ. ಅಂದರೆ ಪಾರ್ಕಿಂಗು ಅಷ್ಟೇ, ಎಲ್ಲಿ ನೀವು ತಗೋತೀರಾ, ಸಾರಿ ಪಾರ್ಕಿಂಗ್ ನೀವು ಎಲ್ಲಿ ಹೋಗ್ತೀರಾ ಅಲ್ಲೇ ಹತ್ರದಲ್ಲೇ ಪಾರ್ಕಿಂಗ್ ಇರುತ್ತೆ. ನಾವು ಹೋಗ್ತಾ ಇರೋದು ಸ್ನೋ ಸಿಟಿ. ಒನ್ ವರ್ಲ್ಡ್ ಇನ್ನೂ ಕಾಸ್ಟ್ಲಿ ಕಣೆ. ಹೌದಾ? 899 ಆ ಥರ ನೋಡ್ದಂಗಿದೆ. ಜನ ಇದ್ದಾರೆ. ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ, ಅದಕ್ಕೆ ಥ್ಯಾಂಕ್ ಗಾಡ್ ಆ ಮಕ್ಕಳೆಲ್ಲ ಹೋದ್ರು ಅಲ್ವಾ. ಇಲ್ಲೇ ಹಾಕಿ ಇಲ್ಲೇ ಜಾಗ ಇದೆ ಈ ಕಡೆ. ವಿ ಆರ್ ಹಿಯರ್ ಇನ್ ಸ್ನೋ ಸಿಟಿ. ಒಳ್ಳೆ ಅಡ್ವೆಂಚರಸ್. ಹೌದು, ನಾವು ಹೊರಡೋಣ. ಈಗ ಗೋಪ್ರೋ ಒಂದು ತಗೋತಾ ಇದ್ದೀವಿ ನಾವು. ಆ್ಯಂಡ್ ಸಾಕ್ಸ್ಗಳು ಮ್ಯಾನೇಜ್ ಮಾಡಬೇಕು. ಸರಿಗಿದೆಯಾ ಅಮ್ಮ? ಇಲ್ಲಿ ಕರ್ಕೊಂಡೋಗಿ ಸಿಂಗಲ್ ಲೈನ್ ಮಾಡಿ, ಸಿಂಗಲ್ ಲೈನ್ ಮಾತ್ರ ಸರಿ. ನೀವು ಸಿಂಗಲ್ ಲೈನ್ ಮಾಡುವಾಗ ಮಕ್ಳಿಗೆ ಕರ್ಕೊ ಬರ್ತಾರೆ. ಜಸ್ಟ್ ಮಿಸ್ ಲಾಸ್ಟ್ ನೋಡಲ್ಲಿ ಹೋಗಿದ್ರಿ, ಮಕ್ಳು ಹಿಂಡಿರ್ತಾ ಇದ್ರು. ನಮ್ಗೆ ಆಡಕ್ ಜಾಗ ನಾವು ಬೇಗ ಬರ್ತಿದ್ದೆ ಒಳ್ಳೆದು. ನಿಜ ನಾನು ಲೇಟ್ ಆಯ್ತಲ್ಲ ಅಂತ ಒಂಥರ ಬೇಜಾರು ಮಾಡ್ಕೊತಿದ್ದೆ. ಟಿಕೆಟ್ ಕೌಂಟರ್. ಸಾರಿ, ಓನ್ಲಿ ಮೊಬೈಲ್ಸ್ ವಿ ಆರ್ ನಾಟ್ ಕ್ಯಾರಿಂಗ್. That cam? Just one cam. One camera. Except mobile bags are not allowed in that. And I hope everyone has socks. Yeah, we have. So except snowfall, all that activities are included. Except snowfall, all that activities are included. What's the extra cost for snowfall? Snowfall, as per the day, it's not available, ma'am. As per the day. When is it available? Technical issue, it's there. How long will it take? Tomorrow it will be there, ma'am. Is it only weekends? No.
ಇಟ್ಸ್ ಟೆಕ್ನಿಕಲ್ ಇಶ್ಯೂ. ಟೆಕ್ನಿಕಲ್ ಇಶ್ಯೂ ಅಂತ. ಅಲ್ಲ, So 5 tickets and 1 mobile pass 2,800. 1 ಸೆಕೆಂಡ್ ಅದು ಹೋಗೋದೆ ತಾನೆ. ಹಾಂ, ಸ್ನೋ ನೋಡ್ಕೊಬರೋಣ. ಸ್ನೋಫಾಲ್ ಇಲ್ಲ ಅಂದ್ರೆ ಇಟ್ಸ್ ಓಕೆ. ವಾಟ್ ಈಸ್ ದಿ ಕಾಸ್ಟ್ ಆನ್ ವೀಕೆಂಡ್ಸ್? 650 ಮ್ಯಾಮ್. ಓಕೆ ಫೈನ್. ಏನಾದರೂ ಲೆಸ್ ಚಾರ್ಜ್ ಇದೆಯಾ ವಿತೌಟ್ ಸ್ನೋಫಾಲ್ಗೆ? ಅದೇನು ಮಾಡಲ್ಲ ಕಣೆ, ಏನಕ್ಕೆ ಮಾಡ್ತಾರೆ, ಅದೇ ನಮ್ಮ ಇಷ್ಟ. ಅದಕ್ಕೆ ಹೋಗ್ಬೇಕಾ ಬೇಡ ಅಂತ. ಹೋಗೋಣ ಸ್ನೋ ಇದ್ದಲ್ಲಿ, ಇಲ್ಲಿವರೆಗೂ ಬಂದ್ವಲ್ಲ. ಏನೂ ಅಲೋ ಇಲ್ಲ ಹೊರಗಡೆ, ಬ್ಯಾಗ್ಸು ನಥಿಂಗ್. ಮೊಬೈಲು ಪ್ರತಿ ಮೊಬೈಲ್ಗೂ ಚಾರ್ಜ್ ಮಾಡ್ತಾರೆ. ಸ್ನೋ ಏರಿಯಾ ಇನ್ಕ್ಲೂಷನ್: ಸ್ನೋಫಾಲ್, ಟ್ಯೂಬ್, ಕೆಫೆ, ಕ್ಯಾಸಲ್, ಮೌಂಟೇನ್ ಕ್ಲೈಂಬಿಂಗ್, ಸ್ನೋ ಇಗ್ಲೂ, ಸ್ಲೈಡ್ಸ್, ಬಾಸ್ಕೆಟ್ಬಾಲ್, ರಾಫ್ಟಿಂಗ್, ಸ್ನೋ ಡಿಸ್ಕೋ ಆ್ಯಂಡ್ ಮೆನಿ ಮೋರ್ ಅಂತೆ. ಆ್ಯಸ್ ಆಫ್ ಟುಡೇ ಸ್ನೋಫಾಲ್ ಇಲ್ಲ. ಸಾಕ್ಸ್ ಆರ್ ಕಂಪಲ್ಸರಿ ಇನ್ಸೈಡ್ ದ ಸ್ನೋ ಪಾರ್ಕ್. ಸೊ ನಾವು ಸಾಕ್ಸ್ ತಂದಿದ್ದೀವಿ. ಡೈನಾಸರ್ಸ್ ಎಲ್ಲ ಒಳಗೆ ಬರುತ್ತೆ. ಬಾ ಬಾ. ನೋಡಿ ಇದು ಟಿಕೆಟ್ ದಿಸ್ ಒಬ್ಬರಿಗೆ 550. ಆಮೇಲೆ ಕ್ಯಾಮರಾಗೆ ಹೋಗ್ತಾರೆ. ಎಂಟ್ರೆನ್ಸ್ ಇದು ಎಂಟ್ರಿ. ಬಾಂಬೆ ಕುಲ್ಫಿ. कितना बजेगा? दिस वे. ತಗೋ. ಓಕೆ. ಇವನು ಚಿಕ್ಕಪ್ಪ ಒಂದೇ ಥರ ಸಾಕ್ಸ್ ಎಲ್ಲ ಬೇರೆ ಬೇರೆ ಹಾಕ್ಕೊಂಡಿರೋದು. ನಾವೆಲ್ಲ ಒಂದೇ ಸಾಕ್ಸು. ಬಾ ಬಾ. ತಪ್ಪಲ್ಲ, ನೀನು ತಪ್ಪಲ್ಲ. ಹೌದಲ್ಲ, ಗೊತ್ತಾಯ್ತು ಬರ್ತದೆ. ಅವಳು ನೋಡಿ ರೈಟ್ ಕೈ ಯೂಸ್ ಮಾಡೋದು. ವೆರಿ ಪ್ರೌಡ್. ಇವರಿಬ್ರು ಇಲ್ಲೇ ಇಟ್ಕೊಳ್ಳಿ. ಚಪ್ಪಲಿ ಬಿಚ್ಚಿದಾಗ ಲೆಫ್ಟ್ ಕೈಯಲ್ಲಿ ತೆಗಿಬೇಕಂತೆ, ರೈಟ್ ಕೈಯಲ್ಲಿ ತೆಗಿಬಾರ್ದು. ಇದು ಬಟ್ ನನಗೆ ಗೊತ್ತಾಗ್ಲಿಲ್ಲ, ರೈಟ್ ಕೈಯಲ್ಲಿ ತೆಗಿತಕ್ಕ ಅಭ್ಯಾಸ. ಹಂಗೇನಿಲ್ಲ, ತಪ್ಪು ಏನಾದ್ರು ತಿನ್ನೋದಿದ್ರು ವಾಶ್ ಮಾಡಿಲ್ಲ ಅಂದ್ರೆ ಸುಮ್ಮನೆ ರೈಟ್ ಹ್ಯಾಂಡ್ ಯೂಸ್ ಮಾಡ್ಬೋದಲ್ಲ ಅಂತ. ಹಾಂ, ಹೊಡಿ, ಇನ್ನೊಂದು ಹಾಕೊಡಿ. ಹಾಂ ಸರಿ, ಬಾ 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 ಮಗನ, ಮುಂದೆ ಬಾ. ಚಪ್ಪಲ್ ಕೊಡ್ತಾರೆ ಬಾ. ಏನಂತೆ ಏನು ಬೇಕು? ಚಪ್ಪಲಿ ಬೇಕಾ? ಅವ್ರು ತಗೊಂಡ್ರ? ಹೊಸದು ಕೊಡ್ತಾರಲ್ಲಿ, ಹೊಸದು ಕಿಡ್ಸಾ? ಹೊಸ ಬಟ್ಟೆ ಒಳ್ಳೆ ಟಯರ್ ಥರ ಇದೆ. ನಾ ಹಾಕೊಳ್ಳುವೆ. ಅವರು ಇವಳು ನೀವು ಯೂಟ್ಯೂಬರ ಅಂತೆಲ್ಲ ಫುಲ್ಲು ಕೇಳ್ತೆ. ಅಕ್ಕ ಫುಲ್ಲು ಅದೇ ವಾಟ್ ಎವರ್ ಯೂಟ್ಯೂಬರ್ ಇರ್ತದೆ, ಯೂಟ್ಯೂಬರ್ ಅಂತ ಅಷ್ಟೇ. ಹಾಂ, ಚಪ್ಪಲ್ ಹೊಸದು ಕೊಟ್ರೆ ನೋಡಲ್ಲಿ. ಹೊಸ ಚಪ್ಪಲಿನ ಆರಿ ಮಾತ್ರ, ಹೊಸ ಚಪ್ಪಲಿ ಆರಿ ಮಾತ್ರ. ಇದು ಯಾರಿಗೆ? ಅದು ನಿಮಗೆ. ಅದು ನಿಮಗೆ, ಇದು ನಮ್ಗೆ. ಶೂ ನಂಗೆ ಇದು. ಹಾಂ, ಇದು ಬಿಡು, ಇದು ನೀ ಹಾಕೋ. ಇದು ನಿಮ್ಮದು. ಹಾಂ ಇನ್ನು ಇದು ನಮ್ಮ ತಂದು ನಂದು ಅಂತ. ಹಾಂ ಹೌದು. ಯಾರಾದ ಚಪ್ಪಲ್ ಅಲ್ಲಿದೆಯಲ್ಲ, ಅಲ್ಲಿ ಸಾಂಗ್ ಇದೆಯಾ? ಚಪ್ಪಲ್ ಬೇಕು. ಸಾಕ್ಸ್ ನಾವು ಮನೆಯಿಂದಾನೇ ತಂದಿರೋದ್ರಿಂದ ಇವತ್ತು 50 ರೂಪಾಯಿ ಮುಗಿಸಿದ್ದೀನಿ. ಪರ್ ಹೆಡ್ 50 ರೂಪಾಯಿ ಉಳಿಸಿದ್ದಾಳೆ. ಪಾರ್ಟಿ ಇದೆ ಆಮೇಲೆ. ಓ ಪ್ಲೇಸು ನಿಂಗೆ ಮಾತ್ರ ಕಲರ್ ಒಳ್ಳೆ ಮ್ಯಾಚಿಂಗ್ ಎಲ್ಲ ತೊಗೊಂಬಂದ್ಬಿಟ್ಟಿದ್ಯಾ. ಅದು ಹುಡುಕಿರೋರಿಗೆ ಒಂದು ಯಾರು ನೀನು ಆರ್ಯನ್ ಮಾತ್ರ ಊಟ ಮಾಡ್ತಾರೆ. 50 ರೂಪಾಯಿಗೋಸ್ಕರ ಕಾಂಪ್ರಮೈಸ್ ಆಗ್ತಾ ಇದ್ದೀನಿ. ಅಪ್ಪ ಇದ್ದಾರೆ, ಅಪ್ಪ ನೋಡ್ತೀಯಾ? ಅಪ್ಪ ತೋರಿಸ್ತೀನಿ ಬಾ, ಅಪ್ಪನ ಹತ್ರ ಹೋಗೋಣ.
ಓ ಮೈ ಗಾಡ್ ಈ ಥರದ್ದು ಶೂ ತಗೊಂಡು ಲೋ ಚಪ್ಪಲ್ ಹಾಕೊಂಡು ಒಳಗಡೆ ಬಿಡಲ್ಲ ಅಂತ ಅಲ್ಲಿ. ಅದೊಂದು ಶೂ ಇದೊಂದು ಶೂ ಕೊಡ ಬ್ಲೂ ಕಲರ್ ಕೊಡ ನೀನು ಯಾವಾಗ ಮಂಥನ್ ಎಷ್ಟು ಚೆನ್ನಾಗಿದೆ ಮಂಥನ್ ಶೂ, ನಮ್ದೆಲ್ಲ ಹೊಸ ಶೂ ಅಲ್ವಾ? ಆರ್ಯ ತುಂಬಾ ಚೆನ್ನಾಗಿದೆ ಅಲ್ಲ ಶೂ. ಮಂಥನ್ ಅಲ್ಲಿ ಚಳಿ ಆಗುತ್ತೆ. ಆಡ್ತಾ ಇದ್ರೆ ಹಿಡ್ಕೊಂಡು ಹೋಗ್ತಾರೆ ಅವರಲ್ಲಿ ನೋಡಿ ಬಾಕ್ಸ್. ನನ್ನ ಎಂಟ್ರಿ ಯಾವ ಥರ ಇದೆ ನೋಡು. ರಾಯಲ್ ಎಂಟ್ರಿ ಇದು ನೀನು ಇಟ್ಕೊ. ವಾವ್ ಚಳಿ ಆಗುತ್ತೆ ಆರ್ಯನ್. ಅಲ್ಲ ಮಣ್ಣು ಎಲ್ಲ ಇರುತ್ತೆ ಅಲ್ಲಿ ಐಸ್ ಬರುತ್ತೆ ಮಗು. ಐಸ್ 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 ಇರುತ್ತೆ. ಹೊಸದು ಎಷ್ಟು ಚೆನ್ನಾಗಿದೆ ಅಲ್ವಾ? ಓ ಆರ್ಯನಿಗೆ ಹೊಸ ಜಾಕೆಟ್. ಹೀರೋ ಎಲ್ಲ ಆರ್ಯನ್ ಕ್ಲಾಪ್ ಮಾಡಿ. ಎಲ್ಲ ಹಾಕ್ತೀನಿ ಬರೋ ಇಲ್ಲಿ. ಅಲ್ಲಿ ಮುಟ್ಟಿದ್ರೆ ಹಾಕಕ್ಕೆ ಏನು ಕೇಳ್ತವ್ ನೋಡು. ಆ ತಂಪಿದೆ ಅಲ್ವಾ ಅದನ್ನ ಹಾಕಬೇಕಂತ ಹೀಗೆ ಮಗು ಅವ್ನ ಕೈ ಇದ್ದಾಗ ಅದ ಇರೋದೇ ಈ ಥರ ನೋಡು. ಬೆರಳು ನೋಡು, ಬೆರಳು ಹೋಗ್ಬೇಕು ನಿಂದು. ಬೆರಳು ಇದ್ರಲ್ಲಿದೆ. ಸರಿ ಇದೆ ಬಿಡು. ಮಂಥನ್ ಮಂಥನ್ ನೈಸ್ ಮೀಟ್. ಎರಡು ಉಲ್ಟಾ ಹಾಕೊಂಡವನ, ಅದಕ್ಕೆ ಅವ್ನಿಗೆ ತಂಬ್ ಬರ್ತಾ ಇಲ್ಲ. ಆಚೆಗೆ ಈಚೆಗೆ ಮಾಡೋದು ನಾನೇ ಅದು ತಿರ್ಸಾಕ ಅಷ್ಟೇ. ಅದನ್ನು ಹಾಕ್ತಾರೆ ಇರ ಬಾಬಾ ಇರ ಗೋ
ಈಚೆ ಬಾ. ಹಾಂ ಬಾ ಬಾ ಬಾ. ರಮೇಕ ಬರ್ತಾಳೆ ನೋಡು. ಹಾಂ ಬಾಬಾ. ಓ ದೊಡ್ಡವ್ರು ಹೋಗ್ಬೋದಾ? ದೊಡ್ಡವ್ರು ಹೋಗ್ಬೋದಾ? ಬರ್ತೀಯಾ? ರಮೇಕಕ್ಕೆ ಗೋಪುರ ಬರ್ತಾಳೆ. ವಿಡಿಯೋ ಮಾಡ್ತೀಯಾ? ನಾವು ಬರ್ತೀವಿ ಅದರಲ್ಲಿ. ವಿಡಿಯೋ ಮಾಡ್ತೀಯಾ? ಇಲ್ಲ ದೂರದಿಂದ ಮಾಡಿ ಕರ್ಕೊಂಡು ಹೋಗಂಗಾರೆ ಆಗುತ್ತಾ ಅವನಿಗೆ? ಬರ್ತಾನೆ ಹೋಗು. ಬಾ ಬಾ ಬಾ. ಹಾಂ ಹಾಂ. ಓ ಇಲ್ಲಿ ಕಾಫಿ ಇದೆ, ಬಟ್ ನಾವು ಫೋನ್ ಏನೋ ತಂದಿಲ್ಲ, ಎಲ್ಲ ಬಿಟ್ಟು ಬಂದಿದ್ದೀವಿ. ಓ ಓಪೋ ಹಾ ಕುತ್ಕೋ, ಸುಮ್ ಕುತ್ಕೋ. ಆರ್ಯ ಕುತ್ಕೋತಿ ಅಣ್ಣನ ಜೊತೆ. ಇಲ್ಲಿ ನೋಡಿ ಕಾರ್ ಇದೆ, ಹೋಗ್ತೀಯ ಅಣ್ಣನ ಜೊತೆ? ಇರ್ಲಿ ಬಿಡು, ಅದಿರ್ಲಿ, ನೀ ಕುತ್ಕೋ ಆರಾಮಾಗಿ. ಹೋಗಲ್ಲ ಕಾರ್ ಮುಂದೆ ಹೋಗಲ್ಲ, ಸುಮ್ಮನೆ ಕಾರ್ ಮುಂದೆ ಹೋಗಲ್ಲ, ಕುತ್ಕೋ ಸಾಕು. ಹಾ ತುಂಬಾ ಚೆನ್ನಾಗಿದೆ ಸ್ನೋ ಸಿಟಿ. ಯಾರಾದರೂ ಬೆಂಗಳೂರಲ್ಲಿದ್ರೆ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ಇವಾಗ ಅವರೆಲ್ಲ ಬರ್ತಾ ಇದ್ದಾರೆ, ನೋಡೋಣ ಅವ್ರ ಮುಖ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಹಲೋ ಹೆದರ್ಕೋಬೇಡ.
ಇಲ್ಲಿ ನಿಮ್ಮ ಗ್ಲೌಸ್ಗಳನ್ನ ಹಾಕುವಂಥದ್ದು. ಇದು ಥಂಡಿ ಹಿಡ್ದಿದೆ ಗೋಪುರಗೂ. ಕ್ಯಾಮ್ರಾ ಫುಲ್ಲು ಮಂಜಾಗಿ ಸ್ವಲ್ಪ ನೀರಿಶ್ ಆಗಿದೆ. ಒಂದೇ ಸಾಂಗ್ಸ್ ತಗೋಬಾಬು ಅದು. ಎಂಟ್ರಿ ಆಗ್ತಾನೆ ಫೋಟೋ ತೆಗಿತಾರೆ, ಅದನ್ನು ಇಲ್ಲೆಲ್ಲ ಕಲೆಕ್ಟ್ ಮಾಡ್ಬೋದು ಅನ್ಸುತ್ತೆ. ಬೇಕಾದರೆ ಪ್ರಿಂಟ್ ಹಾಕ್ಸ್ಕೋಬೋದು, ಸಾಫ್ಟ್ ಕಾಪಿನೇ ಕೊಡ್ತಾರೆ ಅಂತ. ಫೋಟೋ ತೆಗಿತಾರೆ ಎಂಟ್ರಿ ಆಗ್ತಾ, ಬೇಕಾದರೆ ವ್ಯೂ ಮಾಡ್ಬೋದು. ಅಲ್ಲೇ ಹೋಯ್ತಲ್ಲ ಹಿಂದೆ 7th ಇಲ್ಲಿ ಫುಡ್ ಕೋರ್ಟ್ ಇದೆ. ಎಕ್ಸಿಟ್ ಆದಮೇಲೆ ಆಮೇಲೆ ಇಲ್ಲಿ ನಾವು ಆವಾಗಲೇ ಒಂದು ಫೋಟೋಸ್ ತಕ್ಕೊಂಡಿದ್ವಿ. ಆ ಫೋಟೋಸ್ನ ಈ ಥರ ಸ್ನೋ ಸಿಟಿ ಆಲ್ಬಮ್ ಆಗಿ ಮಾಡಿಕೊಡ್ತಾರೆ. ಓಪನ್ ಮಾಡು. ಆಮೇಲೆ ನಾವು 3 ಫೋಟೋ ತೆಗೆದಿದ್ರೆ ನಾವು ಈ ಫೋಟೋನ ಚೂಸ್ ಮಾಡಿ ಈ ಥರ ಆಲ್ಬಮ್ ಮಾಡ್ಕೊಂಡ್ವಿ. ಈ ಥರ ಬರುತ್ತೆ. ಆಮೇಲೆ ಸಾಫ್ಟ್ ಕಾಪಿಗೆ ಒಂದು ಕಾರ್ಡ್ ಕೊಡ್ತಾರೆ. ಈ ಕಾರ್ಡಲ್ಲಿರುವ ಒಂದು ವೆಬ್ಸೈಟ್ಗೆ ಹೋಗಿಬಿಟ್ಟು ಅಲ್ಲಿ ಒಂದು ನಮ್ಮ ಫೋಟೋಸ್ಗೆ ಒಂದು ಕೋಡ್ ಕೊಟ್ಟಿದ್ದಾರೆ. ಆ ಕೋಡ್ನ ಕೊಟ್ಟರೆ ವಿತಿನ್ 24 hours ಅದು ಆ್ಯಕ್ಟಿವೇಟ್ ಆಗುತ್ತೆ ಇಲ್ಲಿಂದ ಹೋದ್ಮೇಲಂತೆ. ಆಮೇಲೆ 14 days ಒಳಗೆ ಯಾವಾಗ ಬೇಕಾದರೂ ನೋಡ್ಬೋದು. ನೋಡೋಣ ನಮ್ಮ ಫೋಟೋಸ್ ಹೇಗೆ ಬರುತ್ತೆ ಅಂತ. ಆಮೇಲೆ 250 rupees. ಹಾಂ, ನಿಮ್ಮದು ಎಲ್ಲ ಸಾಫ್ಟ್ ಕಾಪೀಸು ಮತ್ತು ಅದೊಂದು ಪ್ರಿಂಟ್ ಸೇರಿ 250 ಆಗುತ್ತೆ. ಬರೀ ಸಾಫ್ಟ್ ಕಾಪಿನೇ 200 ಕೊಟ್ಟು ಕೇಳ್ತಾರೆ. ಸೊ 200 ಬರೀ ಸಾಫ್ಟ್ ಕಾಪಿ ಕೊಡೋದ್ರಿಂದ ಇದು 50 ರೂಪಾಯಿ ಪ್ರಿಂಟ್. ಆ್ಯಕ್ಚುಲಿ ಪ್ರಿಂಟಿಗೆ 50 ರೂಪಾಯಿ. ಸಾಫ್ಟ್ ಕಾಪಿ ನಾವು ಎನಿವೇ ಪೇ ಮಾಡಲೇಬೇಕು. ಸೊ 3 ಸಾಫ್ಟ್ ಕಾಪಿ ಪ್ರಿಂಟಿಗೆ 250 ರೂಪಾಯಿ ಆಯಿತು. ಜಾಸ್ತಿ ಫೋಟೋಸ್ ಹಚ್ಕೊಂಡ್ಬಿಡಿ. ಸೊ ಸಾಫ್ಟ್ ಕಾಪಿ. ಹೌದು, ನಾನು ಇವಾಗ ಅದೇ ಅನ್ಕೊಂಡೆ. ಒಳಗಡೆ ಕೇಳಿದ್ರಂತೆ, ಒಳಗಡೆ ನನಗೆ ಕೇಳಿದ್ರು. ನಾನು ಸುಮ್ಮನೆ ಏನಕ್ಕೆ ಅಂತ ಅಂದ್ಕೊಂಡೆ. ಆಮೇಲೆ ಇಲ್ಲಿ ನೋಡಿದ್ರೆ ಸಾಫ್ಟ್ ಕಾಪಿ ಎಲ್ಲ ಕೊಡ್ತಾರೆ ಅಂದಿದ್ರೆ ನಾನು ಇನ್ನೂ 4-5 ಫೋಟೋಸ್ ತಗೋತಾ ಇದ್ದೆ. ಅಷ್ಟೇ, ಇದಾಗಿತ್ತು ನಮ್ಮ ಸ್ನೋ ಸಿಟಿ ವ್ಲಾಗ್. ಹೋಪ್ ನಿಮಗೆಲ್ಲ ಇಷ್ಟ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು. ಇನ್ನೂ ಏನೇನೋ ಇದೆ ಇಲ್ಲಿ, ಬಟ್ ನಾವು ಇವತ್ತು ಹೋಗ್ತಾ ಇಲ್ಲ. ಬೇರೆ ಟೈಮಲ್ಲಿ ಯಾವಾಗಾದರೂ ಹೋಗೋದು. ಅಲ್ಲಿ ಪ್ಲೇ ಏರಿಯಾ ಎಲ್ಲ ಇದೆ. ಮೋರ್ ಫನ್ ಆ್ಯಂಡ್ ಎಕ್ಸೈಟ್ಮೆಂಟ್ ಅಪ್ ಸ್ಟೇಜ್. ಹಾಂ, ಬನ್ನಿ.